ಎಸ್ಐಆರ್ ಜಾಗೃತಿ ಅಭಿಯಾನಕ್ಕೆ ಜೆಡಿಎಸ್ ಚಾಲನೆ. ಮತದಾನದ ಹಕ್ಕು ಕಾಪಾಡಿಕೊಳ್ಳುವಂತೆ ಕೆಟಿ ಶಾಂತಕುಮಾರ್ ಕರೆ. ತಿಪಟೂರಿನ ಖಾಸಗಿ ಹೋಟೆಲ್ನಲ್ಲಿ ಜೆಡಿಎಸ್ ವತಿಯಿಂದ ಆಯೋಜಿಸಿದ್ದ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಮನೆ ಮನೆ ಜಾಗೃತಿ ಅಭಿಯಾನಕ್ಕೆ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಚಾಲನೆ ನೀಡಿದ್ದು, ದೇಶಾದ್ಯಂತ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಜಾಗೃತಿ ವಹಿಸಿ ತಮ್ಮ ಮತದಾನದ ಹಕ್ಕನ್ನು ಕಾಪಾಡಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮತದಾನದ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಹಾಗೂ ಕರ್ತವ್ಯವಾಗಿದೆ. ಚುನಾವಣಾ ಆಯೋಗ ನಡೆಸುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಮತದಾರನು ಎನ್ಯುಮರೇಷನ್ ಫಾರಂ ಪಡೆದು ಸರಿಯಾಗಿ ಭರ್ತಿ ಮಾಡಿ ಸಲ್ಲಿಸುವ ಮೂಲಕ ತಮ್ಮ ಮತದಾನದ ಹಕ್ಕಿನಿಂದ ವಂಚಿತರಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದರು. ಎಸ್ಐಆರ್ ಪ್ರಕ್ರಿಯೆ ಕುರಿತು ದೇಶಾದ್ಯಂತ ಹಲವು ಅನುಮಾನಗಳು ವ್ಯಕ್ತವಾಗುತ್ತಿರುವ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಗಳು ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಬೇಕೆಂದು ಆಗ್ರಹಿಸಿದರು. ಇಲ್ಲಾಂದ್ರೆ ಬಿಎಲ್ಒಗಳಿಗೆ ಕೊಟ್ಟರೆ ಯಾರು ಇವತ್ತು ರಿಜೆಕ್ಟ್ ಮಾಡೋದು ಯಾರು ಇರಲ್ಲ. ಬಿಎಲ್ಒಗಳು ಪಾಪ ಎಲ್ಲ ಫಿಲಪ್ ಮಾಡ್ತಾರೆ. ಅವರೇ ನಾವ್ ಮಾಡಕ್ ಬರಲ್ಲ ಅಂತಂದ್ರೆ ಫಿಲಪ್ ಮಾಡ್ಕೊಳ್ತಾರೆ. ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೆ ನಾವು ಫೋನ್ ಮಾಡಿಸ್ಬೇಕಾಗುತ್ತೆ. ಕೆಲವಾರು ಏನಾಗುತ್ತೆ, ಜಾಗೃತಿ ಇರಲ್ಲ. ಇದರಿಂದ ಬಿಡೋ ವೋಟ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಬಟ್ ಈಗ ವೋಟ್ ಆಗಿಲ್ಲ ಅಂದ್ರೆ ಎರಡನೇ ಪ್ರಶ್ನೆ. ಐಡಿ ಕಾರ್ಡು, ಎಲೆಕ್ಷನ್ ಐಡಿ ಕಾರ್ಡ್ ಅಂತಂದ್ರೆ ಎಷ್ಟು ಇಂಪಾರ್ಟೆಂಟ್ ಇದೆ ನಿಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಏನೆಲ್ಲ ಸರ್ಕಾರಿ ಸವಲತ್ತುಗಳು ಬರಲಿಕ್ಕೆ ಇವತ್ತು ಮೇನ್ ಪ್ರಯಾರಿಟಿ ವೋಟರ್ ಐಡಿನ ಇಟ್ಕೊಂಡಿದ್ದಾರೆ. ಎಲ್ಲ ಕೇಂದ್ರ ಸರ್ಕಾರದಿರ್ಬೋದು, ರಾಜ್ಯ ಸರ್ಕಾರದಿರ್ಬೋದು. ವೋಟರ್ ಐಡಿ ಇಲ್ಲ ಅಂತಂದ್ರೆ ನಡೆಯಪ್ಪ, ನಿಮ್ಗೆ ಬೇರೆ ದಾಖಲಾತಿಗಳು ಸಿಗಲ್ಲ, ಬೇರೆ ಸೌಕರ್ಯಗಳು ಸಿಗಲ್ಲ. ಹಾಗಾಗಿ ನಾವು ಒಬ್ಬ ಸಿಟಿಸನ್, ನಮ್ಮ ಭಾರತೀಯ ಪ್ರಜೆಯಾಗಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅತ್ಯಧಿಕ ಶಕ್ತಿ ಇದು. ನಾವು ವೋಟರ್ ಲಿಸ್ಟ್ ಅಲ್ಲಿ ವೋಟರ್ ಇರಬೇಕು, ವೋಟ್ ಮಾಡಬೇಕು. ನಾವು ಅದನ್ನ ನಾವು ಇಲ್ಲ ಅಂತಂದ್ರೆ ನಾವು ಪ್ರಜೆಗಳೇ ಅಲ್ಲ, ಆತರ ಭಾವನೆ ಈಗ ನಾವು. ಹಂಗಾಗಿ ನಾವು ಎಲ್ಲರೂ ಈ ವೇಳೆ ಜೆಡಿಎಸ್ ಜಿಲ್ಲಾ ಕಾರ್ಯದರ್ಶಿ ಶಿವಸ್ವಾಮಿ, ನಗರ ಕಾರ್ಯಾಧ್ಯಕ್ಷ ಸುದರ್ಶನ್, ನಟರಾಜ್, ಹೆಂಡಿಸ್ಕೆರೆ ಶಿವಶಂಕರ್, ಮಹಿಳಾ ಮುಖಂಡರಾದ ಕವಿತಾ ಸೇರಿದಂತೆ ಹಲವರು ಹಾಜರಿದ್ದರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.